ಇದು ಕಾಸರಗೋಡು ಜಿಲ್ಲೆಯ ಬದಿಯಡ್ಕ ಸಮೀಪ ಇರುವ ಉಬ್ರಂಗಳ ಶ್ರೀ ಮಹಾದೇವ ಪಾರ್ವತಿ ಶ್ರೀ ಶಾಸ್ತಾರ ದೇವಾಲಯ. ಕಲಿಯುಗದ ಪುಣ್ಯ ಸನ್ನಿಧಾನ ಕೇರಳದ ಶಬರಿಮಲೆ ಕ್ಷೇತ್ರದ ಸರಿಸಮಾನ ಆರಾಧನೆ ಪರ್ವಗಳಿಂದ ಕೂಡಿದ ಈ ಕ್ಷೇತ್ರ ಬಡಗು ಶಬರಿಮಲೆ ಎಂದೇ ಜನಜನಿತ. ಪರಮ ಪವಿತ್ರವಾದ ಶಬರಿಮಲೆಯಂತೆ 18 ಮೆಟ್ಟಿಲುಗಳನ್ನೊಳಗೊಂಡ ಈ ಕ್ಷೇತ್ರ ಗ್ರಾಮ್ಯ ಭಾಗದ ಭಕ್ತ ಜನ ಶ್ರದ್ಧಾ ಕೇಂದ್ರವಾಗಿ ಧಾರ್ಮಿಕ ನಕ್ಷೆಯಲ್ಲಿ ಗುರುತಿಸಲ್ಪಟ್ಟಿದೆ. ಪರಶುರಾಮ ಮಹಾಮುನಿಗಳಿಗೆ ಜ್ಯೋತಿ ಸ್ವರೂಪನಾಗಿ ದರ್ಶನವಿತ್ತ ಕಾರಣ ಪರಶುರಾಮ ಸ್ಥಾಪಿತ ಕ್ಷೇತ್ರವೆಂದು ಪ್ರತಿಬಿಂಬಿಸಲ್ಪಡುವ ಈ ಕ್ಷೇತ್ರದಲ್ಲಿ ಶ್ರೀ ಪಾರ್ವತಿ, ಶ್ರೀ ಶಾಸ್ತಾರ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಗಣಪತಿ ಮತ್ತು ಸಾಕ್ಷಾತ್ ಪರಶುರಾಮನನ್ನು ಮೂರ್ತಿ ಸ್ವರೂಪನಾಗಿ ಆರಾಧಿಸುವುದು ಕ್ಷೇತ್ರದ ವಿಶೇಷತೆಯಾಗಿದೆ. ಇಲ್ಲಿ ಕಾಣುತ್ತಿರುವ 18 ಮೆಟ್ಟಲುಗಳು ಶಬರಿಮಲೆಯ 18ಂ ಪಡಿಯಷ್ಟೇ ಪಾವಿತ್ರತೆಯಿಂದ ಕೂಡಿದ್ದು, ಮೆಟ್ಟಲೇರಿದ ಭಕ್ತರು ತಮ್ಮ ಜೀವನದಲ್ಲಿ ಉನ್ನತಿಯ ಮೆಟ್ಟಲೇರಲು ಸ್ಫೂರ್ತಿದಾಯಕವಾದ ವರಪ್ರಸಾದವಾಗುತ್ತದೆ ಎಂಬ ನಂಬಿಕೆ ಇಲ್ಲಿನವರದ್ದು. ಪಾಟು ಎಂಬುದು ಕೇರಳದ ಕೆಲವು ದೇವಾಲಯಗಳಲ್ಲಿ ಶಾಸ್ತಾರ ದೇವರಿಗಾಗಿ ಆಚರಿಸಲಾಗುವ ಒಂದು ರೀತಿಯ ವಿಶೇಷ ಆರಾಧನಾ ಪರ್ವವಾಗಿದೆ. ಕೇರಳದ ಕ್ಷೇತ್ರಗಳೊಂದಿಗೆ ಅತ್ಯಂತ ನಿಕಟ ಸಂಬಂಧ ಕಲ್ಪಿಸುವ ಈ ಕ್ಷೇತ್ರವು ಪ್ರಕೃತಿ ರಮಣೀಯ ಭವ್ಯ ಪ್ರದೇಶದಲ್ಲಿ ಸ್ಥಿತಗೊಂಡಿದೆ. ದೇವಾಲಯದ ಮುಂಭಾಗದಲ್ಲಿ ಒಂದು ನೀರಿನ ತೊರೆಯು ಹರಿಯುತ್ತದೆ. ಕ್ಷೇತ್ರದ ಪ್ರಾಂಗಣ ಪ್ರವೇಶಿಸಲು ಭಕ್ತರು 18 ಮೆಟ್ಟಿಲುಗಳನ್ನು ಏರುತ್ತಾರೆ. ಇಂತಹ ಪವಿತ್ರ ಮೆಟ್ಟಿಲುಗಳಿಗೆ ತಾಮ್ರ ಹೊದಿಕೆಯ ಅಲಂಕೃತ 18 ಮೆಟ್ಟಲು ಸಮರ್ಪಣೋತ್ಸವ ಮೇ 11ಕ್ಕೆ ಸೋಮವಾರ ಉಬ್ರಂಗಳ ಕ್ಷೇತ್ರದಲ್ಲಿ ನಡೆಯಲಿದೆ. ಸಂಜೆ 5 ಗಂಟೆಯಿಂದ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶರಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಕರಕಮಲ ಸಂಜಾತರಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳಿಂದ ಹಾಗೂ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀಪಾದಂಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಮೆಟ್ಟಿಲು ಸಮರ್ಪಣೆ ಸಂಪನ್ನಗೊಳ್ಳಲಿದೆ. ಈ ಸಂದರ್ಭದಲ್ಲಿ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿ, ಕ್ಷೇತ್ರಾಚಾರ್ಯ ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ್ ತಂತ್ರಿ, ಶಬರಿಮಲೆಯ ಪಂದಳಂ ಕೊಟ್ಟಾರದ ಶ್ರೀ ನಾರಾಯಣ ವರ್ಮ, ಕ್ಷೇತ್ರ ಜ್ಯೋತಿಷಿ ಶ್ರೀ ನಾಗೇಂದ್ರ ಭಾರದ್ವಾಜ್, ಕಂಚಿನ ತಟ್ಟೆ ಹೊದಿಕೆಯ ಪ್ರಧಾನ ದಾನಿ ತಾಳಿಪ್ಪಾಡಿ ಜಾಹ್ನವಿ ಶಾಸ್ತ್ರಿ ಹಾಗೂ ಕ್ಷೇತ್ರ ಆಡಳಿತ ಸೇವಾ ಸಮಿತಿ, ಊರ ಪರವೂರ ಭಕ್ತ ಜನರು ಪಾಲ್ಗೊಳ್ಳುವರು. ದ್ವಾರ ಪೂಜೆ ಸಮರ್ಪಣೆಯ ಬಳಿಕ ರಾತ್ರಿ 8 ಗಂಟೆಗೆ ಕ್ಷೇತ್ರ ಉತ್ಸವ ಜರುಗಲಿದ್ದು, 101 ಚೆಂಡೆ ವಾದ್ಯಮೇಳ ಹಾಗೂ ಆನೆ ಅಂಬಾರಿಯೊಂದಿಗೆ ಕೇರಳ ಶೈಲಿಯ ಪೂರೋತ್ಸವವನ್ನು ಸ್ಮರಿಸುವ ರೀತಿಯ ಉತ್ಸವ ಈ ಬಾರಿ ವಿಶೇಷತೆಯಾಗಿದೆ. ಈ ಮಹೋತ್ಸವದಲ್ಲಿ ಭಾಗವಹಿಸುವುದೇ ಪ್ರತಿಯೊಬ್ಬ ಭಕ್ತನ ಕೃತಾರ್ಥತೆಯ ಕ್ಷಣಗಳು. ಬನ್ನಿ, ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕ್ಷೇತ್ರ ಸಮಿತಿ ವಿನಂತಿಸಿದೆ.